ನಮಸ್ತೆ. ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬ ಬೇಗ ಮಾಡುವಂತಹ ರುಚಿಕರವಾದ ಕೋಕೋನಟ್ ಲಡ್ಡು ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಕೇವಲ 15 ನಿಮಿಷದಲ್ಲಿ ಪರ್ಫೆಕ್ಟಾಗಿ ಇದನ್ನು ತಯಾರಿಸ್ಬೋದು. ಇದಕ್ಕೆ ಇನ್ಸ್ಟೆಂಟ್ ಲಡ್ಡು ಅಂತ ಸಹ ಹೇಳ್ಬೋದು. ಮನೆಯಲ್ಲಿ ನೆಂಟರು ಬರುವಾಗ ಅಥವಾ ಹೊರಗಿನ ಸ್ವೀಟ್ ಇಷ್ಟಪಡದವರು ಈ ರೀತಿ ಸುಲಭವಾದ ಲಡ್ಡು ತಯಾರಿಸಿ ಸವಿಯಿರಿ. ಹಾಗೆ ಇವತ್ತಿನ ಈ ಕೋಕೋನಟ್ ಲಡ್ಡು ಸ್ವಲ್ಪವಾದರೂ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಕಡಾಯಿಯನ್ನು ಗ್ಯಾಸಲ್ಲಿಟ್ಟು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿದ್ದೇನೆ. ಇದರಲ್ಲಿ 2 ಕಪ್ಪಷ್ಟು ಕೆನೆಬರಿತ ಹಾಲನ್ನು ಸೇರಿಸಬೇಕು. ಹಾಲು ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುದಿಸಿಕೊಳ್ಬೇಕು. ಇದನ್ನು ಚೆನ್ನಾಗಿ ಒಂದು 6 ರಿಂದ 7 ನಿಮಿಷಗಳ ಕಾಲ ಕುದಿಸಬೇಕು. ಈಗ ನೋಡಿ, ಹಾಲಿದ್ದು ಕ್ವಾಂಟಿಟಿ ಕಡಿಮೆ ಆಗಿ ಸ್ವಲ್ಪ ಗಾಢವಾಗಿ ಬಂದಿದೆ. 2 ಕಪ್ಪಷ್ಟು ಇದ್ದ ಹಾಲು 1 ಕಪ್ಪಷ್ಟು ಆಗಿದೆ. ಇದಕ್ಕೆ ಅರ್ಧ ಕಪ್ಪಷ್ಟು ಹಾಲಿನ ಪುಡಿಯನ್ನು ಈ ಸಮಯದಲ್ಲಿ ಸೇರಿಸಬೇಕು. ಹಾಲಿನ ಪುಡಿ ಅಥವಾ ಮಿಲ್ಕ್ ಪೌಡರ್ ಹಾಕಿದರೆ ಈ ಲಡ್ಡು ಇದೆಯಲ್ಲ ಇನ್ನೂ ಸಹ ಫ್ಲೇವರ್ಫುಲ್ ಆಗ್ತದೆ. ಅದಕ್ಕೋಸ್ಕರ ಸೇರಿಸಿದ್ದೇನೆ. ಹಾಲಿನ ಪುಡಿ ಕಂಪ್ಲೀಟ್ ಆಪ್ಷನಲ್. ನೀವಿದನ್ನು ಸ್ಕಿಪ್ ಮಾಡಿ ಸಹ ಲಡ್ಡನ್ನು ತಯಾರಿಸ್ಬೋದು. ಪುಡಿ ಸೇರಿಸಿದ ನಂತರ ಗಂಟಿಲ್ಲದೆ ಇದನ್ನು ಚೆನ್ನಾಗಿ ಕಲಕಬೇಕು. ಇದನ್ನು 3 ನಿಮಿಷಗಳ ಕಾಲ ಹಾಲಿನ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡಿದ್ದೇನೆ. ಹಾಲಿಗೆ ನೋಡಿ ಇನ್ನೂ ಸಹ ಥಿಕ್ನೆಸ್ ಬಂದಿದೆ. 3/4 ಕಪ್ ಸಕ್ಕರೆಯನ್ನು ಈ ಸಮಯದಲ್ಲಿ ಸೇರಿಸಬೇಕು. ಮಿಲ್ಕ್ ಪೌಡರಲ್ಲಿ ಸಕ್ಕರೆದು ಅಂಶ ಇರುವುದರಿಂದ 3/4 ಕಪ್ಪಷ್ಟು ಸಕ್ಕರೆ ಸಾಕಾಗ್ತದೆ. ಒಂದು ವೇಳೆ ನೀವು ಮಿಲ್ಕ್ ಪೌಡರನ್ನು ಸ್ಕಿಪ್ ಮಾಡೋದಾದರೆ 1 ಕಪ್ಪಷ್ಟು ಸಕ್ಕರೆಯನ್ನು ಇದಕ್ಕೆ ಸೇರಿಸಬೇಕಾಗ್ತದೆ. ಈಗ 2 ಕಪ್ಪಷ್ಟು ತೆಂಗಿನ ತುರಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಜೊತೆಗೆ ಸ್ವಲ್ಪ ಏಲಕ್ಕಿ ಹುಡಿ ಫ್ಲೇವರ್ಗೋಸ್ಕರ ಅದನ್ನು ಸಹ ಸೇರಿಸಿದ್ದೇನೆ. ನೀವು ತೆಂಗಿನ ತುರಿಯ ಬದಲು ಡೆಸಿಕೇಟೆಡ್ ಕೋಕೋನಟನ್ನು ಸಹ ಸೇರಿಸ್ಬೋದು. ತೆಂಗಿನಕಾಯಿಯ ಬಿಳಿ ಭಾಗವನ್ನು ಮಾತ್ರ ನಾವು ಸೇರಿಸಿ ಈ ಲಡ್ಡನ್ನು ತಯಾರಿಸಬೇಕು. ತೆಂಗಿನ ತುರಿಯನ್ನು ತವಾದಲ್ಲಿ ಸೇರಿಸಿ ಸ್ವಲ್ಪ ರೋಸ್ಟ್ ಮಾಡಿ ತಣ್ಣದ ನಂತರ ಮಿಕ್ಸಿ ಜಾರಲ್ಲಿ ಸೇರಿಸಿ ಪೌಡರ್ ಮಾಡಿ ಆ ಹುಡಿಯನ್ನು ಸಹ ಸೇರಿಸಿ ಲಡ್ಡನ್ನು ತಯಾರಿಸ್ಬೋದು. ತೆಂಗಿನ ತುರಿ ಸೇರಿಸಿದ ಮೇಲೆ ಫ್ಲೇಮ್ ಇದೆಯಲ್ಲ ಮೀಡಿಯಮಲ್ಲೇ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಸಿಕೊಳ್ಬೇಕು. ಈಗ ಇದು ಕುದಿಯಲು ಪ್ರಾರಂಭವಾಗಿದೆ. ಈಗ ಫ್ಲೇಮನ್ನು ನಾವು ಮೀಡಿಯಮಿಂದ ಹೈಗೆ ಇಡಬೇಕು. ಹೈ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈ ಮಿಶ್ರಣ ಇಲ್ಲಿ ನೋಡಿ ಗಟ್ಟಿಯಾಗಿ ತಳಬಿಡಲು ಪ್ರಾರಂಭವಾಗಿದೆ. ಇದನ್ನು ಒಟ್ಟಿಗೆ ಒಂದು 6 ರಿಂದ 7 ನಿಮಿಷಗಳ ಕಾಲ ಕೈ ಬಿಡದೆ ನಾವು ಮಿಕ್ಸ್ ಮಾಡಬೇಕು. ಇದಕ್ಕೆ ತುಪ್ಪ ಸೇರಿಸುವ ಅಗತ್ಯ ಇಲ್ಲ. ತೆಂಗಿನ ತುರಿಯಿಂದ ಎಣ್ಣೆ ಬಿಟ್ಟು ಕೊಡ್ತದೆ, ಅದೇ ಸಾಕಾಗ್ತದೆ. ಹಾಗಾಗಿ ಎಣ್ಣೆ ಅಥವಾ ತುಪ್ಪ ಯಾವುದ್ರ ಸಹ ಅವಶ್ಯಕತೆ ಇಲ್ಲ. ಈಗ ಕಂಪ್ಲೀಟಾಗಿ ಇದು ತಳಬಿಡಲು ಪ್ರಾರಂಭವಾಗಿದೆ. ಟೋಟಲ್ ಆಗಿ ಒಂದು 7 ನಿಮಿಷಗಳ ಕಾಲ ಇದನ್ನು ಬೇಯಿಸಿಕೊಂಡಿದ್ದೇನೆ. ಅಷ್ಟೇ. ಈಗ ಗ್ಯಾಸಿದು ಫ್ಲೇಮನ್ನು ಆಫ್ ಮಾಡುವ. ಇದನ್ನು ತಣಿಯಲು ಪಕ್ಕಕ್ಕಿಡುವ. ಇದು ಸ್ವಲ್ಪ ತಣಿದ್ರೆ ಸಾಕು, ಪೂರ್ತಿಯಾಗಿ ತಣಿಯುವವರೆಗೆ ಕಾಯಬೇಕಾಗಿಲ್ಲ. ಇಲ್ಲಿ ಒಂದು ಪ್ಲೇಟಲ್ಲಿ ತೆಂಗಿನ ತುರಿಯನ್ನು ಇಟ್ಟಿದ್ದೇನೆ. ಒಂದು ಸಲ ಈ ಲಡ್ಡಿದು ಮಿಶ್ರಣ ಇದೆಯಲ್ಲ ಸ್ವಲ್ಪ ತಣ್ಣದ ಮೇಲೆ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಇದನ್ನು ಉಂಡೆ ಕಟ್ಟಬೇಕು. ಕೈಗೆ ಎಣ್ಣೆ ಅಥವಾ ತುಪ್ಪವನ್ನು ಸವರಿಟ್ಕೊಳ್ಬೇಕು. ಹಾಗೂ ಈ ಮಿಶ್ರಣದಿಂದ ಸ್ವಲ್ಪ ಸ್ವಲ್ಪ ಮಿಶ್ರಣ ತೆಗೆದು ಉಂಡೆಯನ್ನು ಕಟ್ಟುವ. ನೋಡಿ, ಎಲ್ಲ ಮಿಶ್ರಣದಿಂದ ಉಂಡೆಯನ್ನು ಕಟ್ಟಿ ಇಲ್ಲಿ ಪ್ಲೇಟಲ್ಲಿ ಇಟ್ಟಿದ್ದೇನೆ. ಈಗ ತೆಂಗಿನ ತುರಿಯಲ್ಲಿ ಇದನ್ನು ರೋಲ್ ಮಾಡಬೇಕು. ಈ ಲಡ್ಡು ಸ್ವಲ್ಪ ಬಿಸಿಯಾಗಿರುವುದರಿಂದ ತೆಂಗಿನ ತುರಿ ಇದಕ್ಕೆ ಚೆನ್ನಾಗಿ ಅಂಟಿಕೊಳ್ತದೆ. ಇದೇ ರೀತಿ ಎಲ್ಲ ಉಂಡೆಗಳನ್ನು ಈ ತೆಂಗಿನ ತುರಿಯ ಮಿಶ್ರಣದಲ್ಲಿ ಮುಳುಗಿಸಿ ಎಲ್ಲ ಭಾಗಕ್ಕೆ ಈ ತೆಂಗಿನ ತುರಿ ಅಂಟಿಕೊಂಡ ನಂತರ ಇದನ್ನು ಒಂದು ಪ್ಲೇಟಲ್ಲಿ ಇಡುವ. 2 ಕಪ್ ತೆಂಗಿನ ತುರಿಯಿಂದ ಸಾಧಾರಣ ಒಂದು 14 ರಿಂದ 15 ಲಡ್ಡನ್ನು ತಯಾರಿಸ್ಬೋದು. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರ್ತದೆ. ಬಾಯಲ್ಲಿಟ್ಟರೆ ಕರಗೆ ಹೋಗ್ತದೆ. ಈ ರೀತಿ ರೆಡಿ ಮಾಡಿದ ಲಡ್ಡನ್ನು ಸ್ಟೀಲ್ ಡಬ್ಬದಲ್ಲಿ ಹಾಕಿ ಒಂದು 5 ರಿಂದ 6 ದಿನಗಳ ಕಾಲ ನಾವು ತೆಗೆದಿಡ್ಬೋದು. ಫ್ರಿಜ್ಜಲ್ಲಿಟ್ಟು ಒಂದು 5-6 ದಿನಗಳ ಕಾಲ ನಾವು ಇದನ್ನು ಯೂಸ್ ಮಾಡ್ಬೋದು. ಫ್ರೆಶ್ ಆಗಿರ್ತದೆ. ಆದರೆ ಮಾಡಿದ ತಕ್ಷಣ ಇದು ಖಾಲಿ ಆಗ್ತದೆ, ಅಷ್ಟು ಟೇಸ್ಟಿ ಇದು. ಸೊ ಇವತ್ತಿನ ಈ ಸ್ವೀಟ್ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡೋದರ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.